ಈಗ ಬಂದಿರದೆ ಫಿಶಿಂಗ್ ಮಾಡೋಕ್ಕೋಸ್ಕರ. ಫಿಶಿಂಗ್ ಅಯ್ಯಪ್ಪ. ಹಾಯ್ ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಪರಮಾತ್ಮ. ಇವತ್ತು ಮನೇಲೇನೋ ತಿಂಡಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ನನ್ನ ಮಾಮ ಹೋಟ್ಲಲ್ಲಿ ತಿಂಡಿ ಕೊಡೋ ಸಿನಿಮಾ ಅಂತ ಕರ್ಕೊಂಡು ಹೋಗ್ತವನೆ. ಗಾಯ್ಸ್ ಹೋಟ್ಲಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ಕೇಳಿದ್ರೆ ಇಡ್ಲಿ ಒಂದು ಬಿಟ್ಟರೆ ಬೇರೆ ಇನ್ನೇನು ಐಟಮು ಇಲ್ಲ ಅಂತಂತವ್ರೆ. ಅಣ್ಣ ಇಡ್ಲಿ ಬೋಂಡ ಇದೆ ನೋಡೋಣ ಅಂತೇಳಿ ಇಡ್ಲಿ ಮತ್ತು ಬೋಂಡ ತಂದುಬಿಟ್ಟಿದ್ದೀವಿ. A few moments later. ಗಾಯ್ಸ್ ಇವಾಗ ನಾನು ನಿಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಫಿಶಿಂಗ್ ಮಾಡೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಹುಡುಗರೆಲ್ಲ ಮೀಡಿಯಾಗೆ ಬಂದವ್ರೆ. ಇವಾಗ ನಾನೇ ಹೋಗ್ಬೇಕಾದ್ರೆ ಹಬ್ಬ ಬಾಕಿದ್ದೀನಿ. ನಾನೊಬ್ಬ ಫಿಶಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜಾಗ ಎಲ್ಲ ಅಯ್ಯೋ ಎಲ್ಲಾಯ್ತು. ಈಗ ಬಂದಿರದೆ ಫಿಶಿಂಗ್ ಮಾಡೋಕ್ಕೋಸ್ಕರ. ಫಿಶಿಂಗ್ ಅಯ್ಯಪ್ಪ. ಹೆಂಗದು ಬರೋದು? ಜಾಗದಾಗೆಲ್ಲ ಬಿದ್ದರೆ ವೆಂಕಟರಮಣ ಪಾದ ಗೋವಿಂದ ಗೋವಿಂದ. ಗಾಯ್ಸ್ ನಾನು ಬರೋಕ್ಕಿಂತ ಮುಂಚೆಯಿಂದಲೂ ಮೀನು ಹಿಡಿತವ್ರೆ. ಈಗ ನಾನು ಒಬ್ಬನೇ ಲೇಟಾಗಿ ಹೋಗ್ತಾ ಇರೋದು. ಈಗ ಹೋಗ್ತಾ ಇದ್ದೀನಿ. ಆಲ್ರೆಡಿ ಹಿಡ್ದಿರೋಲ್ಲ ಗೊತ್ತಿಲ್ಲ. ಹೋಗಿ ನೋಡ್ಬೇಕು ಈಗ ಎಷ್ಟು ಹಿಡಿದು ಬರೋದು. ಯಾರ್ಕೊಂಡು ಹೋಗ್ತಾ ಗಾಯ್ಸ್ ಫೈನಲಿ ಫಸ್ಟ್ನೇ ಮೀನು ನಾನು ಬಂದಾದ್ಮೇಲೆ ಫಸ್ಟ್ನೇ ಮೀನು ಹಿಡಿದವ್ರೆ. ಈಗ ನೆಕ್ಸ್ಟು ನಾನೊಂದು ಮೀನು ಹಿಡಿದೆ, ಇದೇ ಎರಡನೇ ಮೀನು. ಗಾಯ್ಸ್ ನಾನು ಬಂದಿರೋ ಖುಷಿಗೆ ಸ್ಟಾರ್ಟಿಂಗ್ ಒಳ್ಳೊಳ್ಳೆ ಮೀನು ಚೆನ್ನಾಗಿ ಬಿದ್ದುಬಿಟ್ಟು ನಮ್ಮ ಗುರು ಹಿಡ್ದಂಗೆ ಒಂದೊಂದೇ ಕವರಿಗೆ ಹಾಕ್ತಲೇ ಅವ್ರು ಅವಾಗಲಿಂದ. ಅದೆಷ್ಟು ಕವರಿಗೆ ಹಾಕಿರೋ ಅವ್ರನ್ನೇ ಕೇಳಬೇಕು. ಗಾಯ್ಸ್ ನನ್ನ ಅನಿಸಿಕೆ ಒಂದು 7-8 ಮೀನು ಹಿಡ್ದೀವಿ ಅಂತ ಅನಿಸುತ್ತೆ. ಮೋಸ್ಟ್ಲಿ ಅಷ್ಟು ಹಿಡಿದಿರ್ಬೋದು, ಒಂದು 7-8 ಎಲ್ಲ ತೂಕ ಹಾಕಿದ್ರೆ ಮೋಸ್ಟ್ಲಿ 1 kg 1.5 kg 2 kg ಹತ್ತಿರ ಬರುತ್ತೆ. ಗಾಯ್ಸ್ ಆ್ಯಕ್ಚುಲಿ ಇವಾಗ ಅಸ್ಲೇಟ್ ಶುರುವಾಗೋದು. ಆಲ್ಮೋಸ್ಟ್ 1 hour 1.25 ಅವರಿಂದ ಕಾಯ್ತಾ ಇದ್ದೀವಿ. ಯಾವುದೇ ಥರದ ಮೀನು ಬಿದ್ದಿಲ್ಲ ಇನ್ನೂ. ನಮಗೂ ಕಾದು ಬೇಜಾರಾಗ್ತೈತೆ. ಸಿಟ್ಟತ್ತು ಯಾವಾಗೆಲ್ಲ ಎತ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಗಾಯ್ಸ್ ಸುಮಾರು ಹೊತ್ತು ಕಾಯ್ದು ಯಾವುದು ಮೀನು ಬಿಡಲಿಲ್ಲ. ಅದಕ್ಕೆ ಈಗ ನಮ್ಮ ಮನೆ ಕಡೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗಾಯ್ಸ್ ಯಾರು ಫಾಲೋ ಮಾಡ್ಕೊಂಡಿಲ್ವಾ ಫಾಲೋ ಮಾಡ್ಕೊಳ್ಳಿ. ನಾಳೆ ಸಿಗೋಣ ಗಾಯ್ಸ್, ಬಾಯ್.